ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಗೆ ಸುಸ್ವಾಗತ. ಸ್ನೇಹಿತರೆ, ಅನೇಕ ಥರದ ಗಿಡಮೂಲಿಕೆ ಔಷಧಿ ಗಿಡಗಳು ನೋಡ್ತಾ ಬಂದಿದ್ದೀವಿ. ಆದರೆ ಇದೊಂದು ಅಮೂಲ್ಯವಾದ ಔಷಧಿ ಗಿಡಮೂಲಿಕೆ ನೋಡ್ತಾ ಇರ್ಬೋದು. ಇದು ಭಾಳ ಅಮೂಲ್ಯವಾದ ಒಂದು ಔಷಧಿ ಗಿಡಮೂಲಿಕೆ ನೋಡ್ತಾ ಇರ್ಬೋದು. ಹಣ್ಣುಗಳು ಈ ಥರ ಕೆಂಪಾಗಿರುತ್ತೆ, ಸಣ್ಣಾಗಿ ನೋಡ್ತಾ ಇದ್ದೀರ ಸ್ನೇಹಿತರೆ. ನೋಡಿ, ಈ ಥರ ಸಣ್ಣದಾಗಿರುತ್ತೆ. ಈ ಥರ ಸಣ್ಣದಾಗಿ ಈ ಹಣ್ಣುಗಳು ನೋಡೋಕ್ಕೆ ಇಷ್ಟು ಚಿಕ್ಕದಾಗಿರುತ್ತೆ ಸ್ನೇಹಿತರೆ. ಮತ್ತು ಇದನ್ನು ಮಿಸ್ಕಿರೆ ಈ ಥರ ಹಣ್ಣಾಗಿ ಉದುರುತ್ತದೆ, ಚಿಪ್ಪಿಯಾಗಿ ನೋಡ್ತಾ ಇರ್ಬೋದು. ಮರ ತುಂಬ ಇದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರಿ. ಮತ್ತು ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಏನಪ್ಪ ಈ ಗಿಡದ ವಿಶೇಷವಾಗಿ ಅಂದರೆ ಸ್ನೇಹಿತರೆ, ಇದು ಭಾಳ ಒಂದು ನಿಮಗೆ ಏನಾದರೂ ಮುಖದಲ್ಲಿ ಅಥವಾ ಕೈಕಾಲಲ್ಲಿ ಉಳಿಂಕಾಟ ಆಗಿದ್ದರೆ ಇದರಲ್ಲಿ ಇಸಿಗಿದಾಗ ರಸ ಬರುತ್ತೆ ಸ್ನೇಹಿತರೆ. ಈ ಥರ ಇಸಿಗಿದಾಗ ರಸ ಬರುತ್ತೆ. ಈ ರಸವನ್ನು ನೀವು ಎಲ್ಲಿ ಉಳಿಂಕಾಟ ಆಗುತ್ತೆ ಆ ಜಾಗಕ್ಕೆ ಹಚ್ಕೊಂಡ್ರೆ ಅದು ಉಳಿಂಕಾಟ ತಾನಾಗಿ ಮಾಯವಾಗುತ್ತೆ. ಮತ್ತು ಈ ಸೊಪ್ಪಿನ ವಿಶೇಷವಾಗಿ ಏನಂದರೆ ಸ್ನೇಹಿತರೆ, ಈ ಸೊಪ್ಪನ್ನು ಅರ್ಧಬಿಟ್ಟು ನಾವು ಏನಾದರೂ ಕಾಲು ನೋವು, ಕೈ ಕಾಲು ನೋವು ಏನಾದರೂ ಇದ್ದರೆ ಅದಕ್ಕೂ ಕೂಡ ಕಟ್ಟಿಬಿಟ್ರೆ ಸಂಪೂರ್ಣವಾಗಿ ವಾಸಿಯಾಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು, ಈ ಬೀಜ ಭಾಳ ವಿಷಕಾರಿಯಾಗಿದೆ ಸ್ನೇಹಿತರೆ. ಇದನ್ನು ಯಾರನ್ನೂ ಕೂಡ ಹಾಗೆ ತಿನ್ನಬಾರ್ದು, ವಿಷವನ್ನು ಸೇವಿಸಬಾರದು. ಇದನ್ನು ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ಈ ವಿಷ ತೋರಿಸ್ತಾ ಇದ್ದೀನಿ, ಭಾಳ ವಿಷಕಾರಿಯಾಗಿದ್ದು. ಬಾಯೆಲ್ಲ ವಿಷ ಹೊಡಿತೈತೆ, ಅಂದರೆ ತಲೆ ಸುತ್ತಂಗೆ ಆಗುತ್ತೆ ಸ್ನೇಹಿತರೆ. ಅಷ್ಟು ಒಂದು ಯಾವುದೇ ಥರದ ಆಡು, ಮೇಕೆ, ಕುರಿಗಳು ಈ ಸೊಪ್ಪನ್ನು ತಿನ್ನೋಲ್ಲ. ಇದು ಕಾಡಲ್ಲೇ ಮಾತ್ರ ಸಿಗೋದು ಈ ಸೊಪ್ಪು. ಕಾಡು ಮೇಡುಗಳಲ್ಲಿ, ಹಳ್ಳಿಗಳಲ್ಲಿ ಕಮ್ಮಿ ಇರುತ್ತೆ ಇದು ಸೊಪ್ಪಿನ ಗಿಡ. ನೋಡೋದಕ್ಕೆ ಇದು ಸಿಂಪಲಾಗಿ ಮೆಂತ್ಯ ಸೊಪ್ಪಿನ ಗಿಡದ ಹಾಗೆ ಇರುತ್ತೆ. ನೋಡ್ತಾ ಇದ್ದೀರ ಸ್ನೇಹಿತರೆ. ನೋಡಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಮತ್ತು ಇದರ ಅನಾರೋಗ್ಯಗಳನ್ನು ದಯವಿಟ್ಟು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದರದ ಉಪಯೋಗ ಮಾತ್ರ ಮಾಡ್ಕೊಳ್ಳಿ, ಇದರ ಅನಾರೋಗ್ಯವನ್ನು ಯಾರು ಪಡ್ಕೊಳ್ಳೋಕೆ ಹೋಗಬೇಡಿ. ಇದರ ಉಪಯೋಗ ಮಾತ್ರ ಪಡ್ಕೊಳ್ಳಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಮರ ತುಂಬ ಇದ್ದಾವೆ, ಬೀಜ ನೋಡ್ತಾ ಇದ್ದೀರಲ್ಲ, ಕೆಂಪಾಗಿರುತ್ತೆ. ಇದರ ಉಪಯೋಗ ಪಡ್ಕೊಳ್ಳಿ. ಆದರೆ ಇದರನ್ನು ಒಳ್ಳೆಯ ಉಪಯೋಗ ಮಾತ್ರ ಮಾಡ್ಕೊಳ್ಳಿ, ಕೆಟ್ಟ ಉಪಯೋಗ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ. ತಲೆ ಸುತ್ತೈತೆ ಮತ್ತು ವಾಂತಿ ಭೇದಿ ಎಲ್ಲ ಆಗುತ್ತೆ, ಮತ್ತು ಮೂರ್ಛೆ ಹೋದಂಗೆ ಆಗುತ್ತೆ ಸ್ನೇಹಿತರೆ. ಇದು ಭಾಳ ಅಮೂಲ್ಯವಾದದ್ದು ಗಿಡ. ಇದು ಗಿಡಮೂಲಿಕೆ ಅನ್ನೋದು ಔಷಧಿ ಗಿಡಮೂಲಿಕೆ ಎಂದು ಪಡ್ಕೊಳ್ಳಿ. ಇದು ಕಾಡಲ್ಲಿ ಮಾತ್ರ ಇರುತ್ತೆ, ನಾಡಲ್ಲಿರಲ್ಲ. ಇದರ ಉಪಯೋಗಗಳನ್ನು ಪಡೆದುಕೊಂಡು ಮತ್ತೆ ಎಲ್ಲರಿಗೂ, ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ನನ್ನ ರೈತ ಮಿತ್ರರೇ, ಸ್ನೇಹಿತರೆ ನೋಡ್ತಾ ಇರ್ಬೋದು, ಕೆಂಪಾಗೇ ಇರುತ್ತೆ. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೀನಿ. ನಾನು ನಿಮ್ಮ ಮರದಿಂದ ಮತ್ತೆ ಸಿಗೋಣ, ಒಳ್ಳೆಯ ವಿಡಿಯೋ ಮಾಡಿ ಬರ್ತೀನಿ ಸ್ನೇಹಿತರೆ. ಓಕೆ, ಇದರ ಉಪಯೋಗ ಮಾತ್ರ ಮಾಡ್ಕೊಳ್ಳಿ, ಕೆಟ್ಟ ಉಪಯೋಗ ಪಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ರೈತ ಬಂದವರೇ, ಸ್ನೇಹಿತರೆ, ಕಾಡು ಕೆಂಪು ಗುಣ ಅಂತಾರೆ, ಕಾಡು ಕೆಂಪು ಗುಣ ಹಣ್ಣು ಅಂತಾರೆ. ಇದನ್ನು ಗುಣವೂ ಅಷ್ಟೇ ಚೆನ್ನಾಗಿರುತ್ತೆ, ಆದರೆ ಅಷ್ಟೇ ಕೆಟ್ಟದಾಗಿರುತ್ತೆ. ಕಾಡು ಕೆಂಪು ಗುಣ ಸೊಪ್ಪಿನ ಗಿಡ ಅಂತಾರೆ. ನೋಡಿ, ಮಾಡ್ಕೊಳ್ಳಿ, ಉಪಯೋಗ ಪಡ್ಕೊಳ್ಳಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಮಾಡಿ ಬರ್ತೀನಿ. ನಾನು ನಿಮ್ಮ ರಾಘವೇಂದ್ರ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.